ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನ ಪ್ರಿಯ ಸ್ನೇಹಿತರೆ, ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮುದ್ದಾದಂಥ ನಾಮದಲ್ಲಿ ನಿಮಗೆ ನನ್ನ ವಂದನೆಗಳನ್ನು ಅಂತ ತಿಳಿಸ್ತೇನೆ. ದೇವರ ವಾಕ್ಯದ ಸತ್ಯಗಳನ್ನು ನಾವು ಗ್ರಹಿಸಿಕೊಳ್ಳುವ ಮೊದಲು ದೇವರ ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡುವಂತೆ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಿರುವಂಥ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳಿಗಾಗಿ ನನಗೆ ಸ್ತೋತ್ರ. ನಿನ್ನ ವಾಕ್ಯವನ್ನು ನಾವು ಅಧ್ಯಯನ ಮಾಡುವುದು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ಒಳಗಾಗಿ ಜೀವಿಸುವಂತೆ ಕೃಪೆ ಮಾಡು. ಮುಂದಕ್ಕೆ ನಡೆಯಬೇಕಾದ ಸಂಭವಗಳು, ನೀನು ಸೃಷ್ಟಿ ಮಾಡಲಿಕ್ಕಿರುವಂಥ ನೂತನ ಸೃಷ್ಟಿ, 1000 ವರ್ಷದ ಆಳ್ವಿಕೆ, ಇದರ ಕುರಿತಾಗಿ ಅಧ್ಯಯನ ಮಾಡುತ್ತಿರುವಾಗ ನಿನ್ನ ವಿಶೇಷ ಸಹಾಯವನ್ನು ನಮಗೆ ಅನುಗ್ರಹಿಸಿಕೊಟ್ಟು ನಮ್ಮನ್ನು ನಡೆಸೆಂಬುದಾಗಿ ಪ್ರಾರ್ಥಿಸ್ತೇವೆ. ನಾವು ಬೇಡಿದ ವಿಷಯಗಳನ್ನು, ಬೇಡದೆ ಬಿಟ್ಟವುಗಳನ್ನು ನಮ್ಮ ಮುದ್ದು ರಕ್ಷಕನೂ ಕಾರ್ಯಕರ್ತನೂ ಆಗಿರುವ ಯೇಸು ಕ್ರಿಸ್ತನ ಅಮೂಲ್ಯವಾದಂಥ ನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ದೀನತೆಯಿಂದ ಬೇಡಿದ್ದೇವೆ ಸ್ವಾಮಿ. ಆಮೆನ್. ದೇವರು ತನ್ನ ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ಮುಂತಿಳಿಸಿದಂಥ ಮುಂದಣ 1000 ವರ್ಷಗಳ ಯುಗದ ನೂತನ ಈ ಭೂಮಂಡಲದ ಕುರಿತಾಗಿ ನಾವು ಅಧ್ಯಯನ ಮಾಡುತ್ತಾ ಬರುತ್ತಿದ್ದೇವೆ. ಭಕ್ತನಾದಂಥ ಯೆಶಾಯನು ತನ್ನ ಗ್ರಂಥದಲ್ಲಿ 65ನೇ ಅಧ್ಯಾಯ 17ನೇ ವಚನದಿಂದ ಸುಮಾರು 19 ವಚನದವರೆಗೆ ಬರೆಯಲ್ಪಟ್ಟಂಥ ಭಾಗವನ್ನು ನಾವು ಕಳೆದ ವಾರ ಧ್ಯಾನ ಮಾಡಿದ್ದೇವೆ. ಇವತ್ತು ನಾವು ಅದನ್ನು ಮುಂದುವರಿಸೋಣ. ಯೆಶಾಯನ ಪ್ರವಾದನ ಗ್ರಂಥ 65ನೇ ಅಧ್ಯಾಯ 20ನೇ ವಚನದಿಂದ ಮುಂದಕ್ಕೆ ನಿಮ್ಮ ಗಮನಕ್ಕೆ ತರ್ತೇನೆ. ಕೆಲವು ದಿವಸ ಮಾತ್ರ ಬದುಕತಕ್ಕ ಕೂಸಾಗಲಿ, ವಯಸ್ಸಾಗದೆ ಮುದುಕನಾದವನಾಗಲಿ ಅಲ್ಲಿ ಇರುವುದಿಲ್ಲ. ಯುವಕನು 100 ವರ್ಷದೊಳಗೆ ಸಾಯನು, ಪಾಪಿಷ್ಠನಿಗೂ 100 ವರ್ಷದೊಳಗೆ ಶಾಪ ತಗಲದು ಎಂಬುದಾಗಿ. ನೋ ಮೋರ್ ಶಾಲ್ ಅನ್ ಇನ್ಫೆಂಟ್ ಫ್ರಮ್ ದೇರ್ ಲಿವ್ ಬಟ್ ಎ ಫ್ಯೂ ಡೇಸ್, ನಾರ್ ಅನ್ ಓಲ್ಡ್ ಮ್ಯಾನ್ ಹೂ ಹ್ಯಾಸ್ ನಾಟ್ fulfilled his days, for the child shall die 100 years old. But the sinners, being 100 years old, shall be accursed. ಮುಂದಿನ ಯುಗದಲ್ಲಿ 1000 ವರ್ಷದ ಕಾಲದಲ್ಲಿ ಒಬ್ಬ ಮನುಷ್ಯನ ಆಯುಷ್ಕಾಲ ಹೇಗಿರ್ತದೆ ಎಂಬುದಾಗಿ ವಾಕ್ಯ ವಿವರಿಸ್ತಾ ಉಂಟು. ಏನಂತ ಬರ್ತದೆ 20ನೇ ವಚನದಲ್ಲಿ? ಕೆಲವು ದಿವಸ ಮಾತ್ರ ಬದುಕತಕ್ಕ ಕೂಸಾಗಲಿ, ವಯಸ್ಸಾಗದೆ ಮುದುಕನಾದವನಾಗಲಿ ಅಲ್ಲಿ ಇರುವುದಿಲ್ಲ. ನೋಡ್ರಿ, ಈ ಲೋಕದಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಿರುವಂಥದ್ದು, ಮಕ್ಕಳು ಚಿಕ್ಕವರಾಗಿರುವಾಗಲೇ ಮರಣ ಹೊಂದುವಂಥ, ಚಿಕ್ಕ ವಯಸ್ಸಿನಲ್ಲಿ ಕೆಲವು ತಿಂಗಳುಗಳ ಮಗು ಇರ್ಬೋದು, ಅಥವಾ 1-2 ವರ್ಷದ ಮಗು ಇರ್ಬೋದು. ಆ ಮಗು ಇನ್ನೂ ಒಂದು ಪ್ರಬುದ್ಧತೆಗೆ ಬರುವ ಮೊದಲು, ಇನ್ನೂ ಅದರ ಯವನ ಕಾಲಕ್ಕೆ ಬರುವ ಮೊದಲು, ಅಥವಾ ಇನ್ನೂ ವಯಸ್ಸಾಗುವುದಕ್ಕಿಂತ ಮುಂಚಿತವಾಗಿ ಇಹಲೋಕವನ್ನು ಬಿಟ್ಟು ಹೋಗುವಂಥದ್ದು ನಾವು ಈ ಲೋಕದಲ್ಲಿ ನೋಡುತ್ತಾ ಇದ್ದೇವೆ. ಎಷ್ಟೋ ತಂದೆ ತಾಯಿಗಳು ಅವರಿಗಿದ್ದಂಥ ಚಿಕ್ಕ ಮಕ್ಕಳನ್ನು ಅವರು ಕಳಕೊಂಡಾಗ ಅವರಿಗೆ ಉಂಟಾದಂಥ ನೋವು, ದುಃಖ, ಒಂದು ವೇಳೆ ಆ ತಂದೆ ತಾಯಿಯವರು ಅವರು ಬಲ್ಲವರಾಗಿದ್ದಾರೆ. ಆಮೇಲೆ ನೋಡ್ರಿ, ಎರಡನೇದಾಗಿ ಏನು ಹೇಳ್ತಾ ಇದ್ದಾನಂತ ಹೇಳಿದರೆ, ಕೆಲವು ದಿವಸ ಮಾತ್ರ ಬದುಕತಕ್ಕ ಕೂಸಾಗಲಿ, ವಯಸ್ಸಾಗದೆ ಮುದುಕನಾದವನಾಗಲಿ. ಇನ್ನು ಕೆಲವರು ನಾವು ನೋಡಿದ ಕೂಡಲೇ ಇನ್ನೇನು 30 ವರ್ಷ, 35, 40 ವರ್ಷ ಆಗಿರ್ತದೆ, ಆಗಲೇ ಅವರ ಕೂದಲು ಹಣ್ಣಾಗಿರ್ತದೆ. ಅವರನ್ನು ನೋಡಿದ ಕೂಡಲೇ ಕೆಲವು ಸಾರಿ ನಾವು ತಪ್ಪು ಗ್ರಹಿಸ್ಲಿಕ್ಕೆ ಸಾಧ್ಯತೆ ಉಂಟು. ಏನ್ರಿ ನಿಮಗೆ 70 ವರ್ಷ 65 ಆಯ್ತಾ ಅಂತೇಳಿ ಅವರನ್ನು ಕೇಳಿದ್ರು ಹೇಳ್ತಾರೆ, ಇಲ್ಲ ನನಗೆ 38 ವರ್ಷ. 38 ವರ್ಷ
ಆದರೆ ನಿಮ್ಮನ್ನು ನೋಡುವಾಗ ಭಾಳ ವಯಸ್ಸಾದವರ ಹಾಗೆ, ಮುಖವೆಲ್ಲ ಇಳಿದು ಹೋಗೆ ಕಾಣ್ತದಲ್ಲ. ಇದು ಲೋಕದಲ್ಲಿ ನಡೆಯುವಂಥ ಸಂಭವಗಳು. ಆದರೆ ವಾಕ್ಯ ನಮಗೆ ಏನು ಬೋಧಿಸ್ತಾ ಉಂಟು ಎಂಬುದಾಗಿ ಹೇಳಿದರೆ, ವಯಸ್ಸಾಗದೆ ಮುದುಕನಾದವನಾಗಲಿ ಅಲ್ಲಿ ಇರುವುದೇ ಇಲ್ಲ. ಮುದುಕರಂದ್ರೆ ಮುದುಕರು, ಮುದುಕರು ಅಂದರೆ ಮುದುಕರು. ವಯಸ್ಸಾಗದೆ ಮುದುಕರಂತೇಳಿ ಅಲ್ಲಿ ಇಲ್ಲ ಯಾರು. ಅಲ್ಲಿ ಯೌವನ ಕಾಲದ ಆ ಪ್ರಬುದ್ಧತೆಯನ್ನು ಅಲ್ಲಿ ನಾವು ಗಮನಿಸ್ತೇವೆ. ಆಮೇಲೆ ನೋಡ್ರಿ, ಒಬ್ಬ ಯುವಕ ಅಂತೇಳಿ ಹೇಳಿದರೆ ಮಿನಿಮಮ್ ಏಜ್ ಆಫ್ ಎ ಯಂಗ್ ಮ್ಯಾನ್, ಒಬ್ಬ ಯವನಸ್ಥ ಎಂಬುದಾಗಿ ಹೇಳಿದರೆ ಮಿನಿಮಮ್ ಏಜ್, ಅವನು ಸಾಯಬೇಕೆಂಬುದಾಗಿದ್ದರೂ ಕೂಡ 100 ವರ್ಷದವನಿಗೆವರೆಗೆ ಅವನಿಗೆ ಸಾಯುವುದಿಲ್ಲ ಅಂತ. ಮಿನಿಮಮ್ ಏಜ್, ಲಿವಿಂಗ್ ಏಜ್ ಈಸ್ 100 years. ದಿಸ್ ಇಸ್ ದ ಪ್ರಾಮಿಸ್ ದ ಬೈಬಲ್ ಗಿವ್ಸ್ ಅಸ್. ದೇವರ ವಾಕ್ಯ ನಮಗೆ ಕೊಡತಕ್ಕಂಥ ವಾಗ್ದಾನದ ಮಾತುಗಳು ಇದಾಗಿದೆ. ಒಬ್ಬ ಯುವಕನು 100 ವರ್ಷದೊಳಗೆ ಸಾಯನು. ಪಾಪಿಷ್ಟನಿಗೂ 100 ವರ್ಷದೊಳಗೆ ಶಾಪ ತಗಲದು. ಒಂದು ಪಾಪದಲ್ಲಿ ಜೀವಿಸುವಂಥ ಯವನಸ್ಥನು ಕೂಡ 100 ವರ್ಷದವರೆಗೆ ಮಿನಿಮಮ್ ಜೀವಿಸ್ತಾನಂತೆ. ಆದರೆ ಅವನ ಅಂತ್ಯ, ಅವನ ಪಾಪದ ನಿಮಿತ್ತವಾಗಿ ಅವನು ಶಿಕ್ಷೆಗೆ ಗುರಿಯಾಗುವನು. ಬಟ್ ದ ಸಿನ್ನರ್, ಇಂಗ್ಲಿಷಲ್ಲಿ ಹಾಗೆ ಉಂಟು ನೋಡ್ರಿ, ಬಟ್ ದ ಸಿನ್ನರ್ ಬೀಯಿಂಗ್ 100 years old shall be accursed. ಅವನು ಶಾಪಗ್ರಸ್ತನಾಗುವನು. ಪಾಪದಲ್ಲಿ ಜೀವಿಸಿದಂಥ ಒಬ್ಬ ಯವನಸ್ಥನು ತನ್ನ 100 ವರ್ಷದವರೆಗೆ ಆತನು ಬಾಳ್ವಿಕೆ ಮಾಡಿದ ನಂತರ ಅವನು ಶಾಪಗ್ರಸ್ತನಾಗುವನು. ಆಮೇಲೆ 21ನೇ ವಚನವನ್ನು ಗಮನಿಸೋಣ. ಅಲ್ಲಿನ ಜನರು ತಾವು ಕಟ್ಟಿದ ಮನೆಗಳಲ್ಲಿ ತಾವೇ ವಾಸಿಸುವರು, ತಾವು ಮಾಡಿದ ತೋಟಗಳ ಫಲವನ್ನು ತಾವೇ ಅನುಭವಿಸುವರು. ಅಲ್ಲಿನ ಜನರು ತಾವು ಕಟ್ಟಿದ ಮನೆಗಳಲ್ಲಿ ತಾವೇ ವಾಸಿಸುವರು. 22ನೇ ವಚನಕ್ಕೆ ಬಂದರೆ ಆಗ ಇನ್ನೂ ಅರ್ಥ ಆಗ್ತದೆ ನಮಗೆ. ಒಬ್ಬನು ಕಟ್ಟಿದ ಮನೆಯಲ್ಲಿ ಬೇರೊಬ್ಬನು ವಾಸಿಸನು, ಒಬ್ಬನು ಮಾಡಿದ್ದ ತೋಟದ ಫಲ ಇನ್ನೊಬ್ಬನಿಗೆ ವಶವಾಗದು ಎಂಬುದಾಗಿ. ದೇ ಶಲ್ ಬಿಲ್ಡ್ ಹೌಸಸ್ ಆ್ಯಂಡ್ ಇನ್ಹ್ಯಾಬಿಟ್ ದೆಮ್. ದೇ ಶಲ್ ಬಿಲ್ಡ್ ದ ಹೌಸಸ್. ಅಲ್ಲಿನ ಜನರು ತಾವು ಕಟ್ಟಿದ ಮನೆಗಳಲ್ಲಿಯೇ ವಾಸ ಮಾಡ್ತಾರೆ. ಅಂದರೆ ಪ್ರತಿಯೊಬ್ಬರು ಸ್ವಂತ ಮನೆಗಳಲ್ಲಿಯೇ ಅವರು ವಾಸ ಮಾಡು. ಅಂದರೆ ಮುಂದಿನ 22ನೇ ವಚನಕ್ಕೆ ಬರುವಾಗ ಅದರ ಇನ್ನೂ ಎಕ್ಸ್ಪ್ಲನೇಷನಲ್ಲಿ ವಿವರಣೆ ಉಂಟು. ಇನ್ನೊಬ್ಬನು ಕಟ್ಟಿದ ಮನೆಯಲ್ಲಿ ವಾಸ ಮಾಡೋದಿಲ್ಲ ಅಂದರೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡೋದಿಲ್ಲ ಅಂತೇಳಿ ಅರ್ಥ. ನನ್ನ ಪ್ರಿಯರು, ಈ ದಿವಸದಲ್ಲಿ ಈ ದೇಶದಲ್ಲಿ ಇರತಕ್ಕಂಥ ನಾವು, ಈ ವಾಕ್ಯವನ್ನು ಕೇಳತಕ್ಕಂಥ ನಾವು, ಒಂದು ವೇಳೆ ನಮ್ಮಲ್ಲಿ ಅನೇಕರು ನಮಗೆ ಸ್ವಂತ ಮನೆ ಎಂಬುದಾಗಿಲ್ಲ, ನಮಗೆ ಸ್ವಂತ ಮನೆ ಎಂಬುದಾಗಿಲ್ಲ. ಪ್ರಿಯರೇ, ವೈಯಕ್ತಿಕವಾಗಿ ನನಗೆ ಸ್ವಂತ ಮನೆ ಇಲ್ಲ. ನಾನಿರುವಂಥದ್ದು ನನ್ನ ಸ್ವಂತ ಮನೆ ಅಲ್ಲ. ಆದರೆ ದೇವರು ನಮಗೊಂದು ವಾಗ್ದಾನ ಉಂಟು ನೋಡ್ರಿ. ಆ ದಿವಸಗಳಲ್ಲಿ ಆ ಯೆರೂಸಲೇಮಿನಲ್ಲಿ ವಾಸವಾಗಿರತಕ್ಕಂಥ ಜನರು, ಅವರು ತಮ್ಮ ಸ್ವಂತ ಮನೆಗಳಲ್ಲಿ ತಮ್ಮ ಸ್ವಂತ ಖರ್ಚಿನಿಂದ ತಮ್ಮ ಸ್ವಂತ ಮನೆಗಳನ್ನು ಅವರು ಕಟ್ಟಿಕೊಳ್ತಾರಂತೆ. ತಾವು ಕಟ್ಟಿದಂಥ ಮನೆಗಳಲ್ಲಿ ಅವರು ವಾಸವಾಗಿರುವರು. ನೋಡ್ರಿ, ಇದು ಪರಲೋಕಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ. ಇದು ನಾವು ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಾಗ ಇದು ಭೂಲೋಕಕ್ಕೆ ಸಂಬಂಧಪಟ್ಟ ವಿಷಯ. ಹೌದು, ದೇವರು ನಮಗೆ ನೂತನ ಆಕಾಶ ಮಂಡಲದಲ್ಲಿ, ಆ ನೂತನವಾದಂಥ ಪರಲೋಕದಲ್ಲಿ ಅಪರಿಮಿತವಾದಂಥ ಭಾಗ್ಯವನ್ನು ನಮಗಾಗಿ ಇಟ್ಟಿದ್ದಾನೆ, ಅದು ಬೇರೆ ವಿಷಯ. ಈಗ ಯೆಶಾಯ ಪ್ರವಾದಿಯು ಹೇಳುವಂಥದ್ದು ಪರಲೋಕದ ವಿಷಯ ಅಲ್ಲ, ಈ ಲೋಕದ ವಿಷಯ. ಈ 1000 ವರ್ಷದ ಆಳ್ವಿಕೆ ನಡೆಯುವಂಥದ್ದು ಭೂಲೋಕದಲ್ಲಿ ಹೊರತೋ ಪರಲೋಕದಲ್ಲಿ ಅಲ್ಲ. ಆದರೆ ಅದು ಒಂದು ನೂತನವಾದಂಥ ಭೂಮಂಡಲದ ಆಗಿರ್ತದೆ. ನನ್ನ ಪ್ರಿಯರೇ, ಅದೊಂದು ನೂತನವಾದಂಥ ರೀತಿಯಲ್ಲಿ ಅದು ಉಂಟು. ಆದ್ದರಿಂದ ನೂತನವಾದಂಥ ಆ ರಾಜ್ಯದ ಕುರಿತು ಹೇಳ್ತಾ ಇದ್ದಾನೆ. ಅಲ್ಲಿನ ಜನರು ತಾವು ಕಟ್ಟಿದ ಮನೆಗಳಲ್ಲಿ ತಾವೇ ವಾಸಿಸುವರು,
ತಾವು ಮಾಡಿದ ತೋಟಗಳ ಫಲವನ್ನು ತಾವೇ ಅನುಭವಿಸುವರು. ಅಂದರೆ ಎವ್ರಿ ಒನ್ ವಿಲ್ ಬಿ ಇಂಡಿವಿಜುವಲಿ ದೇ ಆರ್ ಫಾರ್ಮರ್ಸ್. ಅವರು ತಮ್ಮ ಸ್ವಂತ ತೋಟಗಳನ್ನು ಮಾಡಿಕೊಳ್ತಾರೆ. ಈ ದಿವಸದಲ್ಲಿ ನಮ್ಮ ಸ್ವಂತ ತೋಟಗಳನ್ನು ಮಾಡಿಕೊಂಡು ಜೀವನ ಮಾಡುವಂಥ ಕಾಲ ನಾನು ನೆನೆಸ್ತೇನೆ ಈ ದಿವಸದಲ್ಲಿ ಅನೇಕರಿಗೆ ಇಲ್ಲ. ಪಟ್ಟಣಗಳಲ್ಲಿ ಜೀವಿಸುವಂಥವರು ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿಕೊಂಡು ಸಂಪಾದನೆ ಮಾಡುತ್ತಾರೆ. ಆದರೆ ವಾಕ್ಯ ಏನು ಹೇಳ್ತದೆ? ಪ್ರತಿಯೊಬ್ಬೊಬ್ಬನಿಗೆ ಅವನ ಸ್ವಂತ ತೋಟ ಉಂಟಂತೆ. ಈ ದಿವಸದಲ್ಲಿ ನಾವು ಎಷ್ಟು ಜನರು ನಾವು ಸ್ವಂತ ತೋಟವನ್ನು ಇಟ್ಕೊಂಡಿದ್ದೇವೆ ನೋಡ್ರಿ. ಈ ಲೋಕ ಯಾಕೆ ಒಂದು ರೀತಿಯ ಅನ್ಯಾಯದ ಲೋಕ ಎಂಬುದಾಗಿ ಹೇಳಿದರೆ, ಇತ್ತೀಚಿನ ಪತ್ರಿಕೆಗಳಲ್ಲಿ ಪ್ರಕಟವಾಗಿತ್ತು. ನಮ್ಮ ದೇಶದ ಜನಸಂಖ್ಯೆಯನ್ನು ನೋಡಿದರೆ, ನಮ್ಮ ದೇಶದ ಆಸ್ತಿಯನ್ನು ನಾವು ಲೆಕ್ಕ ಹಾಕಿದರೆ, ಇಷ್ಟು ದೊಡ್ಡ ಆಸ್ತಿ ಎಲ್ಲ ಇರುವಂಥದ್ದು ಕೇವಲ ಸ್ವಲ್ಪ ಜನರ ಹತ್ರ ಮಾತ್ರ. ಅಂದರೆ ಉಳಿದವರೇನು? ಉಳಿದವರು ಭಿಕ್ಷಗಾರರಂತೆ. ಅವರಿಂದ ಭಿಕ್ಷಾ ಬೇಡಿ ನಾವು ತಿನ್ನಬೇಕು. ನಾವು ಒಂದು ವೇಳೆ ಭಿಕ್ಷಾ ಅಂತೇಳಿ ಹೇಳದಿದ್ದರೂ ನಾನು ಕೆಲಸ ಮಾಡಬೇಕು. ನಾನು ಕೆಲಸ ಮಾಡಿ ನನ್ನ ಧನಿ ಏನು ಹೇಳ್ತಾನ ಅದು 10 ತಾಸೋ 12 ತಾಸೋ 16 ತಾಸೋ. ನಾವು ನಮ್ಮ ಧನಿಗಳಿಗೆ ಹೊಸ ವ್ಯಾಕರಣ ಕೊಡ್ಬೋದು, ವ್ಯಾಖ್ಯಾನ ನಾವು ಹೇಳ್ಬೋದು. ಅದು ನಾನು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತೇನೆ, ಹೌದಾ? ಆದರೆ ಕಂಪನಿಗೆ ನೀನು ದಾಸನಲ್ಲವಾ? ಈ ದಿವಸದಲ್ಲಿ ಎಷ್ಟೋ ಜನರು ನೂತನ ಯುಗದಲ್ಲಿ ಅವರಿಗೆ ತಮ್ಮದಾಗಿರತಕ್ಕಂಥ ಒಂದು ಸಮಯ ಎಂಬುದು ಅವರಿಗೆ ಸಿಕ್ಕುವುದು ಕಷ್ಟ. ಅನೇಕ ಸಾರಿ ಯಮನಸ್ಥರನ್ನು ನಾನು ಕೇಳ್ತೇನೆ. ಒಂದು ದಿನಕ್ಕೆ ಅವರೊಂದು ದಿವಸ ಬೆಳಿಗ್ಗೆ 7 ಗಂಟೆಗೆ 6 ಗಂಟೆಗೆ ಮನೆ ಬಿಟ್ಟರೆ ಅವರು ರಾತ್ರಿ ಮನೆಗೆ ಬರುವುದು 8 ಗಂಟೆ 9 ಗಂಟೆ 10 ಗಂಟೆ. ಇನ್ನೂ ಕಡೆಗೆ ಎಲ್ಲಿವರೆಗೆ ಎಂಬುದಾಗಿ ಹೇಳಿದರೆ, ಕೆಲವು ಕಂಪನಿಗಳಲ್ಲಿ ನೀವು ಮನೆಗೆ ಹೋಗದೆ ಇಲ್ಲೇ ನಮ್ಮ ಕಂಪನಿಯ ಪಕ್ಕದಲ್ಲಿ ಒಂದು ಕೋಣೆಯಲ್ಲಿ ಕೊಠಡಿಯಲ್ಲಿ ಉಳ್ಕೊಂಡ್ರೆ ಇನ್ನೂ ನಿಮಗೆ ಸ್ವಲ್ಪ ಹೆಚ್ಚು ಸಂಬಳ ಕೊಡುತ್ತೇವೆ, ನೀವು ಇಲ್ಲೇ ಕೆಲಸ ಮಾಡಿ, ನಿಮಗೆ ರಾತ್ರಿ 1 ಗಂಟೆಗೆ ಮಲಗಲಿಕ್ಕೆ ಹೋಗಬೇಕು ಅಂತ ನೀವು ಹೇಳಿದರೆ, ನಿಮಗೆ ನಿದ್ರೆ ಬಂದರೆ ನೀವು ಅಲ್ಲೇ ಮಲ್ಕೊಂಡ್ಬಿಡಿ, ನಿಮಗೆಲ್ಲ ಊಟ ಗೀಟ ಎಲ್ಲ ಸರಬರಾಜು ಮಾಡ್ತೇವೆ. ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆಯಲ್ಲ? ಅಂದರೆ ಒಬ್ಬ ಮನುಷ್ಯನ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂಥ ಧನಿಕರು ಈ ಲೋಕದಲ್ಲಿದ್ದಾರೆ. ನಿಮ್ಮನ್ನು ಅವರಿಗೆ ಆಳುಗಳನ್ನಾಗಿ ಮಾಡಿ ನಿಮ್ಮ ಕೈಯಲ್ಲಿ ದುಡಿಸಿಕೊಂಡು ದಿನದ 24 ತಾಸಿನಲ್ಲಿ 16-18 ತಾಸುಗಳವರೆಗೆ ದುಡಿಸಿಕೊಂಡು ದೊಡ್ಡವರು ಯಾರಾದರೂ ಧನಿಗಳು ದೊಡ್ಡದಾದರು, ಕಂಪನಿಯ ಮಾಲಕನು ದೊಡ್ಡದಾದ, ಅವನು ಕೋಟ್ಯಾಧೀಶ ಬಿಲಿಯಾಧೀಶ ಲಕ್ಷಾಧೀಶ ಎಲ್ಲ ಅಧೀಶನಾಗಿಬಿಟ್ಟ. ಅಧೀಶನು 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 ಎಲ್ಲರೂ ಅವರಿಗೆ ನಮಸ್ಕಾರ ಹಾಕಿದರು. ನಮ್ಮ ಧನಿಗಳು ನಮ್ಮ ಧನಿಗಳು ನಮ್ಮ ಧನಿಗಳು ನಮ್ಮ ಕಂಪನಿಯ ಓನರ್ಗಳು. ನಮ್ಮ ದೇಶದಲ್ಲಿರತಕ್ಕಂಥ ಇಷ್ಟು ದೊಡ್ಡ ಕೋಟ್ಯಾನು ಕೋಟಿ ಆಸ್ತಿಗೆ ಬಾಧ್ಯರು ಎಷ್ಟು ಜನ? ಕೇವಲ ಕೆಲವು ಲಕ್ಷ. ಕೋಟ್ಯಾನು ಕೋಟಿ ಜನರಿರತಕ್ಕಂಥ ಜನರಲ್ಲಿ ನಮ್ಮ ದೇಶವನ್ನೇ ಲೆಕ್ಕ ಹಾಕ್ಕೊಳ್ಳೋಣ, ಲೋಕದ ವಿಚಾರ ಸದ್ಯಕ್ಕೆ ಬಿಡೋಣ. ನಮ್ಮ ದೇಶವನ್ನೇ ನಾವು ಲೆಕ್ಕಕ್ಕೆ ಹಾಕಿಕೊಂಡ್ರೆ, ಇತ್ತೀಚಿನ ವರ್ತಮಾನ ಪತ್ರಿಕೆಯನ್ನು ನೀವು ಗಮನಿಸಿದರೆ ಬಹಳ ದುಃಖಕರವಾದ ಸಂಗತಿ. ಆಸ್ತಿ ಯಾರ ಕೈಯಲ್ಲಿ ಉಂಟು? ಕೆಲವರ ಕೈಯಲ್ಲಿ ಮಾತ್ರ. ಕೆಲವರ ಕೈಯಲ್ಲಿ ಆಸ್ತಿ ಉಂಟು. ಇದು ದೇವರ ನಿಯಮವ? Do you consider that this is God's order and God's principle? No, million times no. 1000 ಬಾರಿ, ಲಕ್ಷಗಟ್ಟಲೆ, 1,000,000 ಬಾರಿ ಹೇಳಬಲ್ಲೆ ನಾನು ವಾಕ್ಯದ ಆಧಾರದಿಂದ, ಅದು ದೇವರ ನಿಯಮಕ್ಕೆ ಅನುಸಾರವಾದದ್ದು ಅಲ್ಲವೇ ಅಲ್ಲ. ಕೇವಲ ಕೆಲವರು ಧನಿಕರು ಹಣವನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಅವರು ಈ ದಿವಸದಲ್ಲಿ ಲೋಕವನ್ನು ಆಳ್ತಾರೆ, ಅವರು ತಮ್ಮ ರಾಜ್ಯವನ್ನು ಆಳುತ್ತಿದ್ದಾರೆ. ಉಳಿದವರು ಅವರ ಸೇವಕರು, ಉಳಿದವರು ಅವರ ಸೇವೆ ಮಾಡಿ ಪಾಪ ಏನೋ ಒಂದಷ್ಟು ದುಡ್ಡು ಅವರ ಕೈಗೆ ಕೊಡ್ತಾರೆ. ಇವರು ನೆನೆಸೋದು ನಮಗೆ ಇಷ್ಟು ದೊಡ್ಡ ಸಂಬಳ ಬಂತಲ್ಲ, ಹೌದಾ? ನಿನಗೆ ಒಂದು ತಿಂಗಳಿಗೆ ಅವನು 1,00,000 ರೂಪಾಯಿ ಕೊಟ್ಟರೆ ನಿನ್ನ ಲೆಕ್ಕದಲ್ಲಿ ಅವನು 100 ಕೋಟಿ ರೂಪಾಯಿ ಅದೇ ಹೊತ್ತಿಗೆ ಅವನು ಮಾಡಿದಂತ ನಿನಗೆ ಗೊತ್ತುಂಟಾ?
ಅದು ಗೊತ್ತಿಲ್ಲ. ನಿನಗೆ 1 ಲಕ್ಷ ಕೊಟ್ಟ, ನಿನ್ನ ಕಂಪನಿಲಿ 1 ಲಕ್ಷ ಕೊಟ್ಟ, 2 ಲಕ್ಷ ಕೊಟ್ಟ, ನೀನು ದಿನ ಬೆವರಿಳಿಸಿ ನಿನ್ನ ಕಣ್ಣು ಹಾಳು ಮಾಡಿಕೊಂಡು ಕಂಪ್ಯೂಟರ್ನ ಎದುರುಗಡೆ ಕೂತ್ಕೊಂಡು ಬೆಳಗ್ಗೆಯಿಂದ ರಾತ್ರಿಯವರ ಹಗಲನ್ನದೇ ಕೆಲಸ ಮಾಡಿದ್ದು ಯಾವ ಸ್ವಾತಂತ್ರ್ಯವಿಲ್ಲ. ದಂಪತಿಗಳು ದಾಂಪತ್ಯ ಜೀವನಕ್ಕೆ ಸೇರಿದವರಿಗೆ ಸರಿಯಾದಂಥ ಕುಟುಂಬದ ಜೀವನವಿಲ್ಲ. ಈ ದಿವಸ ನೀವು ಸ್ವಲ್ಪ ಆಲೋಚನೆ ಮಾಡಿರಿ. IT ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ತಿಂಗಳಿಗೆ ಲಕ್ಷಗಟ್ಟಲೆ ಗಂಡ ಹೆಂಡತಿ ಸಂಪಾದನೆ ಮಾಡ್ತಾರೆ. ಅವರ ಲೆಕ್ಕದಲ್ಲಿ ಅವರು ಧನಿಕರು ಅಂತಿಲ್ಲ, ಆದರೂ ಧನಿಕರಲ್ಲ, ಅವರು ಕೂಲಿಗಾಳುಗಳು. 1 ಅಲ್ಲ 2 ಲಕ್ಷ ಸಂಪಾದನೆ ಮಾಡ್ಬೋದು, ಆದರೆ ಅವರು ಕೂಲಿ ಆಳುಗಳ ಹಾಗೆ. ಯಾಕೆ ಗೊತ್ತಾ? ದೇ ಡೋಂಟ್ ಹ್ಯಾವ್ ಎನಿ ಫ್ರೀಡಮ್. ಆದುದರಿಂದ ಅವರ ಕುಟುಂಬದ ಜೀವನವನ್ನು ಸ್ವಲ್ಪ ಆಲೋಚನೆ ಮಾಡ್ರಿ. ಲಕ್ಷಗಟ್ಟಲೆ ಸಂಪಾದನೆ ಮಾಡಿದರು, ಯಾರಿಗಾಗಿ ಮಾಡಿದರು? ಲಕ್ಷಗಟ್ಟಲೆ ಸಂಪಾದನೆ ಮಾಡಿದರು, ಯಾರಿಗಾಗಿ ಮಾಡಿದರು? ಅವರ ಕುಟುಂಬದ ವಿಚ್ಛೇದನ ಉಂಟಾಯಿತು. ಇತ್ತೀಚಿನ ನಿಮ್ಮ ವರ್ತಮಾನ ಪತ್ರಿಕೆಗಳನ್ನು ಗಮನಿಸಿರಿ. ಗಂಡ ಹೆಂಡತಿಯನ್ನು ಕೊಂದ, ಹೆಂಡತಿ ಗಂಡನನ್ನು ಕೊಂದಲು. ಕಾರಣ, ಒಬ್ಬರು ಇನ್ನೊಬ್ಬರನ್ನು ಸಂಶಯಪಟ್ಟು ಅವರು ಒಬ್ಬರು ಇನ್ನೊಬ್ಬರನ್ನು ಕೊಲ್ಲುವಂಥ ಮಟ್ಟಕ್ಕೆ ಬಂದಿದ್ದಾರೆ. ಅವರ ದಾಂಪತ್ಯ ಜೀವನದಲ್ಲಿ ವಿರಸ, ಅವರ ಕುಟುಂಬದ ಜೀವನದಲ್ಲಿ ವಿಚ್ಛೇದನ, ಅವರ ಮಕ್ಕಳು ಗತಿ ಕೆಟ್ಟು ಅವರು ಲೋಕದಲ್ಲಿ ಬೇರೆ ಬೇರೆ ಗಾಂಜಾ, ಅಫೀಮು, ಕುಡಿಕತನ, ದುಶ್ಚಟಗಳು ಇವುಗಳಿಗೆ ಒಳಗಾಗಿದ್ದಾರೆ. ಏನಾದರೂ ಪ್ರಯೋಜನ ಉಂಟಾ? ನೀವು ಕೂಲಿ ಕೆಲಸ ಮಾಡಿ 2 ಲಕ್ಷ ಸಂಪಾದನೆ ಮಾಡಿ, ನೀವು ಕೂಲಿ ಕೆಲಸ ಮಾಡಿ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡಿ ತಿಂಗಳಿಗೆ ಏನಾದರೂ ಪ್ರಯೋಜನ ಉಂಟಾ? ಏನಿಲ್ಲ. ಈಗ ಬೈಬಲನ್ನು ನೀವು ವಾಕ್ಯವನ್ನು ಓದ್ರಿ. ವಾಕ್ಯ ಏನು ಹೇಳ್ತದೆ? ಅಲ್ಲಿನ ಜನರು ತಾವು ಕಟ್ಟಿದ ಮನೆಗಳಲ್ಲಿ ತಾವು ವಾಸಿಸುವರು, ತಾವು ಮಾಡಿದ ತೋಟಗಳ ಫಲವನ್ನು ತಾವು ಅನುಭವಿಸುವರು. They shall build houses and inhabit them. They shall plant vineyards and eat their fruit. ಇವತ್ತು ನಾವು ಎಂಥ ಫ್ರೂಟ್ ತಿಂತೇವೆ ಗೊತ್ತುಂಟಾ? ನಮ್ಮಲ್ಲಿ ಅನೇಕರ ಕಾಯಿಲೆಗಳಿಗೆ ಒಳಗಾಗಿದ್ದೇವೆ. ಒಂದಲ್ಲ ಒಂದು ಕಾಯಿಲೆ. ವೈದ್ಯರ ಹತ್ರ ಹೋದರೆ ಏನು ಹೇಳ್ತದೆ ಗೊತ್ತಾ? ಇದೆಲ್ಲ ಕಾಯಿಲೆ ಬಂದಿರುವಂಥದ್ದು ಮ್ಯಾಕ್ಸಿಮಮ್ ಪೆಸ್ಟಿಸೈಡ್ಸ್, ಬೇರೆ ಬೇರೆ ಕೀಟನಾಶಕಗಳು. ನೀವು ತಿನ್ನುವಂಥ ಆ ಫಲಗಳು, ಅದು ಆ್ಯಪಲ್ ಆಗಿರ್ಬೋದು, ಅದು ಇನ್ನು ಬೇರೆ ಯಾವ ಹಣ್ಣುಗಳಾಗಿರ್ಬೋದು, ಅದರಲ್ಲಿ ಸಿಂಪಡಿಸಿದಂಥ ರಾಸಾಯನಿಕವಾದಂಥ ಸಂಗತಿಗಳು, ಅದು ನೀವು ತಿನ್ನುವಂಥ ಹಣ್ಣು ಅದು ನಿಮಗೆ ವಿಷಕರವಾಗಿದೆ. ಆದ್ದರಿಂದ ಈ ದಿವಸದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ? ಯಾರಾದರೂ ತಮ್ಮ ತೋಟದಲ್ಲಿ ಬೆಳೆಸಿದಂಥ ಹಣ್ಣು ಏನಾದರೂ ಸಿಕ್ಕಿದರೆ ನಾವು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ಅದನ್ನು ತಕ್ಕೊಳ್ಳಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಹೌದಾ ಅಲ್ವಾ? We are ready to buy the things if someone has produced it in their own yard without using any pesticides. ನಮ್ಮ ತೋಟದಲ್ಲಿ ನಾವು ಬೆಳೆ ಬೆಳೆಯುವಾಗ ಇಂಥ ವಿನಾಶಕಾರಿಯಾದಂಥ ರಾಸಾಯನಿಕ ವಸ್ತುಗಳನ್ನು ಉಪಯೋಗ ಮಾಡಲಿಕ್ಕೆ ನಾವು ಸಿದ್ಧರಿರುವುದಿಲ್ಲ. ವಾಟ್ ಎ ಬ್ಲೆಸ್ಸೆಡ್ ಕಂಟ್ರಿ, ವಾಟ್ ಎ ಬ್ಲೆಸ್ಸೆಡ್ ಟೈಮ್ ದಟ್ ವಿಲ್ ಬಿ. ನಾವು ತಿನ್ನುವಂಥ ಅಕ್ಕಿ ಹಾಳು, ನಾವು ತಿನ್ನುವಂಥ ಮೊಟ್ಟೆ ಹಾಳು, ನಾವು ತಿನ್ನತಕ್ಕಂಥ ಯಾವುದೇ ಫಲ ಪುಷ್ಪಗಳು ಹಾಳು, ನಾವು ತಿನ್ನತಕ್ಕಂಥ ಹಸಿರು ಅದು ಹಾಳು. ಇವತ್ತಿನ ದಿವಸ ನಾವು ಎಲ್ಲಿಗೆ ಬಂದು ಮುಟ್ಟಿದ್ದೇವೆ ಅಂತ ಹೇಳಿದರೆ, ಅಯ್ಯೋ ಸ್ವಾಮಿ, ಬದುಕಲಿಕ್ಕೆ ತಿನ್ನಲಿಕ್ಕಿನ ಉಳಿದದ್ದು ಇನ್ನೇನಾದರೂ ಉಂಟಾ? ಸುಖವಾಗಿ ಜೀವನ ಮಾಡಲಿಕ್ಕೆ ತಿನ್ನುವುದಕ್ಕೆ ಇನ್ನೇನಾದರೂ ಉಳ್ಕೊಂಡ್ಯಾದ? ಏನಿಲ್ಲರಿ, ಏನಿಲ್ಲ, ಏನು ಸಹ ಇಲ್ಲ. ನೀವೇನು ತಿಂತಾ ಇದ್ದೀರಿ? ವಿಷವನ್ನೇ ತಿಂತಾ ಇದ್ದೀರಿ. ನಾನೇನು ತಿಂತಾ ಇದ್ದೇನೆ? ವಿಷವನ್ನೇ ತಿಂತಾ ಇದ್ದೇನೆ. ನೀವು ಮಾರುಕಟ್ಟೆಗೆ ಹೋದರೆ ನೀವಲ್ಲಿ ತೆಕ್ಕೊಳ್ಳುವಂಥ ಯಾವತ್ತೇ ವಸ್ತುಗಳನ್ನು ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿರಿ. ಅನ್ಯಾಯದ ಮೇಲೆ ಅನ್ಯಾಯ, ಮೋಸದ ಮೇಲೆ ಮೋಸ, ಎಷ್ಟರ ಮಟ್ಟಿಗೆ ಯಾವ ರೀತಿಯಾದಂಥ ಕಳಪೆಯಾದಂಥ ವಸ್ತುಗಳು.
ಒಂದು ಕಾಲದಲ್ಲಿ ರೇಷನ್ನಲ್ಲಿ ಕಳಪೆ ವಸ್ತು ಸಿಕ್ತಿತ್ತಂತ ಹೇಳ್ತಿದ್ರು. ಈಗ ರೇಷನ್ ಅಲ್ಲ, ಅಂಗಡಿಗೆ ಹೋಗಿ ತೆಕ್ಕೊಳ್ಳುವಂಥ ಎಲ್ಲ ವಸ್ತುಗಳು ಕಳಪೆ ಆದದ್ದೇ. ನನ್ನ ಪ್ರಿಯರೇ, ದ ಡೇಸ್ ಆರ್ ಕಮಿಂಗ್ ಟು ಎ ಕ್ಲೋಸ್. ಈ ಲೋಕದ ಕ್ರಿಸ್ತ ವಿರೋಧಿಯ ಆಳ್ವಿಕೆ ಅದು ಅಂತ್ಯವಾಗುವಂಥ ದಿನಗಳು ಹತ್ತಿರ ಉಂಟು. ಆಮೇಲೆ ಒಬ್ಬನು ಮಾಡಿದ ತೋಟದ ಫಲ ಇನ್ನೊಬ್ಬನಿಗೆ ವಶವಾಗದು. ನನ್ನ ಜನರ ಆಯುಷ್ಯ ವೃಕ್ಷದ ಆಯುಷ್ಯನಂತಿರುವುದು. ಒಂದು ನಿಜವಾದಂಥ ಒಳ್ಳೆಯ ವೃಕ್ಷ ವರ್ಷಾನುಗಟ್ಟಲೆ ಅದು ಜೀವಿಸ್ತದೆ. ನನ್ನ ಆಪ್ತರು ತಮ್ಮ ಕೈ ಕೆಲಸದ ಆದಾಯವನ್ನು ಪೂರಾ ಅನುಭವಿಸುವರು. ನಾನು ಆಗಲೇ ಹೇಳಿದೆ, ಕಂಪನಿಯಲ್ಲಿ ಕೆಲಸ ಮಾಡಿದರೆ ನನಗೆ 2 ಲಕ್ಷ ಸಿಕ್ಕಿತು. ಆದರೆ ನಿನ್ನ ಕಂಪನಿಯ ಓನರಿಗೆ 2 ಕೋಟಿ ಸಿಕ್ಕಿತೆಂಬುದು ನಿನ್ನ ಗಮನಕ್ಕೆ ಬರಲೇ ಇಲ್ವಲ್ಲ? ಅದು ನಿನಗೆ ಗೊತ್ತಿಲ್ಲ. ನಿನಗೆ 2 ಲಕ್ಷ ಸಿಕ್ಕಿತು ಅಂತ ನಿನ್ನ ಲೆಕ್ಕಾಚಾರ. ನನಗೆ ತಿಂಗಳಿಗೆ ನನ್ನ ಕೆಲವು ತಂದೆ ತಾಯಿಗಳಿದ್ದು, ನನ್ನ ಮಗನಿಗೆ ಒಳ್ಳೆ ಕೆಲಸ ಉಂಟು, ಒಳ್ಳೆ ಸಂಪಾದನೆ ಉಂಟು. ಹೌದಾ? ಪಾಪ ಮಾತ್ರ ಭಯಂಕರ ಬ್ಯುಸಿ ಅವನು. ಅವನಿಗೆ ಪಾಪ ಟೈಮೇ ಇಲ್ಲ. ಅವನಿಗೆ ಉಣ್ಲಿಕ್ಕೆ ಟೈಮ್ ಇಲ್ಲ, ತಿನ್ನಲಿಕ್ಕೆ ಟೈಮ್ ಇಲ್ಲ, ಉಳ್ಕೊಳ್ಳಿಕ್ಕೆ ಟೈಮ್ ಇಲ್ಲ, ಮಲಗಲಿಕ್ಕೆ ಸಮಯ ಇಲ್ಲ, ತನ್ನ ಕುಟುಂಬದೊಟ್ಟಿಗೆ ಇರಲಿಕ್ಕೆ ಟೈಮ್ ಇಲ್ಲ. ಭಯಂಕರ ಬ್ಯುಸಿ ಅಂತೆ. ಆದರೆ ಭಾಳ ಜಂಬ ಕೆಲವರಿಗೆ. ನನ್ನ ಮಗನಿಗೆ ಒಳ್ಳೆ ಕೆಲಸ ಉಂಟ್ರಿ, 2 ಲಕ್ಷ ಸಂಬಳ ಉಂಟ್ರಿ. ಹೌದಾ? ನಿನ್ನ ಮಗ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡಿ ಅವನ ಬಾಸಿಗೆ 2 ಕೋಟಿ ರೂಪಾಯಿ ಮಾಡಿಬಿಟ್ಟ. ಚೆನ್ನಾಗಿದೆಯಲ್ಲ? ಇದು ಲೋಕ. ಇದು ನಾವಿರತಕ್ಕಂಥ ಲೋಕ ಅನ್ಯಾಯದ ಲೋಕ, ಮೋಸಕರವಾದಂಥ ಲೋಕ. ಆದರೆ ದೇವರ ವಾಕ್ಯ ಹೇಳುವಂತಹದ್ದು, ಇನ್ನು ಮೇಲೆ ಒಬ್ಬನು ಮಾಡಿದ ತೋಟದ ಫಲ ಇನ್ನೊಬ್ಬನಿಗೆ ಸಿಕ್ಕುವುದಲ್ಲ. ನನ್ನ ಜನರ ಆಯುಷ್ಯ ವೃಕ್ಷದ ಆಯುಷ್ಯನಂತಿರುವುದು. ನನ್ನ ಆಪ್ತರು ತಮ್ಮ ಕೈ ಕೆಲಸದ ಆದಾಯವನ್ನು ಅವರು ಏನು ಮಾಡ್ತಾರಂತೆ? ಪೂರಾ ಅನುಭವಿಸ್ತಾರೆ. ಅಲ್ಲರಿ, ನೀನು 2 ಲಕ್ಷ ರೂಪಾಯಿ ಕಷ್ಟಪಟ್ಟು 18 ತಾಸು ಕೆಲಸ ಮಾಡಿ ನೀನು ಸಂಪಾದನೆ ಮಾಡಿ 2 ಕೋಟಿ ರೂಪಾಯಿ ನಿನ್ನ ಕೆಲಸದಿಂದ ನಿನ್ನ ಯಜಮಾನಿಗೆ ಸಿಕ್ಕುವುದಾದರೆ ಇದು ನ್ಯಾಯ ಅಂತ ಹೇಳ್ತೀಯಾ, ಅನ್ಯಾಯ ಅಂತ ಹೇಳ್ತೀಯಾ? ಸ್ವಲ್ಪ ಬುದ್ಧಿ ಉಪಯೋಗಿಸ್ತೀರಿ, ಸ್ವಲ್ಪ ಬುದ್ಧಿ ಉಪಯೋಗಿಸರಿ. ನಮಗೆ ಅರ್ಥ ಆಗೋದಿಲ್ಲ. ನಾವು ಮಾತ್ರ ಜಂಬಾ ಕೊಚ್ಚಿಕೊಳ್ತೇವೆ 2 ಲಕ್ಷ. ಆದರೆ ಮುಂದಕ್ಕೆ ಬರತಕ್ಕಂಥ ಆ 1,000 ವರ್ಷದ ಆಳ್ವಿಕೆಯ ಆ ವೈಭವ, ಆ ಶ್ರೇಷ್ಠತೆ, ದೇವರಿಗೆ ನಾವು ಸ್ತೋತ್ರವನ್ನು ನಾವು ಸಲ್ಲಿಸಬೇಕು. ನಮ್ಮ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀನು ಸ್ಥಾಪನೆ ಮಾಡಲಿಕ್ಕಿರತಕ್ಕಂಥ ಆ 1,000 ವರ್ಷದ ಆಳ್ವಿಕೆ ನಿನ್ನ ದಾಸನಾದಂಥ ಯೆಶಾಯನ ಮೂಲಕವಾಗಿ ಸದ್ವಿವರವಾಗಿ ತಿಳಿಯಪಡಿಸಿದ್ದೀಯಲ್ಲ. ಮನುಷ್ಯನು ತಾನು ಸ್ವಂತ ಯಜಮಾನನಂತೆ ಆತನು ಜೀವಿಸುವನು. ಇನ್ನು ಮೇಲೆ ಯಾರು ಇನ್ನೊಬ್ಬರನ್ನು ಆಳ್ವಿಕೆ ಮಾಡುವಂಥ, ದಬ್ಬಾಳಿಕೆ ಮಾಡುವಂಥ ಕಂಪನಿಗಳಿರುವುದಿಲ್ಲ. ಯಾರು ಇನ್ನೊಬ್ಬರನ್ನು ಆಳ್ವಿಕೆ ಮಾಡತಕ್ಕಂಥ ಅಹಂಕಾರದ ಸ್ಥಿತಿ ಇರುವುದಿಲ್ಲ. ಪ್ರತಿಯೊಬ್ಬನು ಯಜಮಾನನಾಗಿರು. ದೇವರೇ, ಇದು ಪರಲೋಕದ ಒಂದು ಸೌಂದರ್ಯ. ಆದರೆ ನಾವು ಈ ಲೋಕದಲ್ಲಿ ಪರಲೋಕವನ್ನೆಲ್ಲ ದುರಾತ್ಮನ ವಿಷಯವನ್ನು ನೋಡ್ತಾ ಇದ್ದೇವೆ. ಅನೇಕರಿಗೆ ಇದು ಅರ್ಥ ಆಗಿಲ್ಲ. ನಮ್ಮ ವಿರೋಧಿಯಾದಂಥ ದುರಾತ್ಮನು ಈ ಲೋಕದಲ್ಲಿ ನಮಗೆ ಸಿಕ್ಕಬೇಕಾದಂಥ ನ್ಯಾಯವನ್ನು ಆತನು ಸಿಕ್ಕದಂತೆ ಮಾಡಿ ಕೇವಲ ಕೆಲವರು ಅಧಿಕಾರಿಗಳು ಅಥವಾ ಅದರ ಮುಖ್ಯಸ್ಥರು ಲಾಭ ಪಡೆಯುತ್ತಿರುವಂಥ ದುಷ್ಟ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ, ದೇವರೇ, ಮುಂದಿನ ದಿನಕ್ಕಾಗಿ ನಾವು ಎದುರು ನೋಡುವಂತೆ ಕೃಪೆ ಮಾಡು. ನೀ ನಮಗೆ ಕೊಟ್ಟ ವಾಕ್ಯದ ಹಿನ್ನೆಲೆಯಲ್ಲಿ ನಾವು ಕರ್ತನೇ ನಮ್ಮ ಜೀವಿತವನ್ನು ನಿನಗಾಗಿ ಅರ್ಪಿಸಿ ನಿನ್ನಿಂದ ಸಿಕ್ಕತಕ್ಕಂಥ ಆ ಸೌಂದರ್ಯ, ಸಂಪೂರ್ಣತೆ, ಸಂತೋಷದಲ್ಲಿ ಜೀವಿಸುವಂತೆ ಅನುಗ್ರಹಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಆಮೇನ್.